ಹಾಯ್. ಓದ್ ವಿಡಿಯೋದಲ್ಲಿ ಕುರಿದು ಸೀಮಂತ ನೋಡಿದ್ರಿ ಅಲ್ವಾ. ಸೊ ನಾನು ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಳು ಹಾಕೋದನ್ನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು, ಬಟ್ ಮಕ್ಳು ಹಾಕುವಂಥ ಪ್ರೊಸೀಜರ್ಸ್ನ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ. ಯಾಕಂದರೆ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಅದು ಒಂಥರ ಗಲೀಜ್ ಇರುತ್ತೆ, ಬ್ಲಡ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಕೆಲವೊಂದು ಯೂಟ್ಯೂಬಲ್ಲೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸೊ ಬೇಡ ಅಂತ ಹೇಳಿ. ಸೊ ಇವಾಗ ನಮ್ಮ ಕುರಿ ಅಮ್ಮ ಆಗಿದ್ದಾಳೆ, ಡೆಲಿವರಿ ಆಗಿದೆ ನಮ್ಮ ಬೇಬಿಗೆ. ಸೊ ಬನ್ನಿ, ಕುರಿ ಮರಿ ಹಾಕಿದ್ದಾಳೆ, ತೋರಿಸ್ತೀನಿ. ಬಾಣಂತಿ ಇವಾಗ ಬಸ್ರಿ ಎಲ್ಲ ನಮ್ಮ ಕುರಿಗೆ ಪ್ರಮೋಷನ್ ಆಗಿದೆ. ಕಂಗ್ರ್ಯಾಚುಲೇಷನ್ ಹೇಳು. ಅಪ್ಪ ಆಗಿದೆಯಾ ಬಂಗಾರಿ ಬೇಬಿ? ಅಮ್ಮ ಮಕ್ಳನ್ನ ತೋರ್ಸಲ್ಲ ನಾವು ಗೂಡೊಳಗಡೆ ಹಾಕೊಂಡಿದ್ದಾಳೆ. ಅವಳಿಗೆ ಗಿಫ್ಟ್ ಬಂದಿದ್ದು ಮನೆ ಒಳಗಡೆನೆ ಡೆಲಿವರಿ ಮಾಡ್ಕೊಂಡಿದ್ದಾಳೆ. ಶೋ ಕ್ಯೂಟ್. ನನಗೆ ತೋರಿಸಲ್ಲ ಮಮ್ಮಿ ಪಾಪ ನೀನು ಮಕ್ಳನ್ನ? ತೋರ್ಸಲ್ಲ ನಾವು. ತೋರಿಸು. ಪುಟ್ಟು ಕಂದ. ಯಾರದು ಪುಟ್ಟು ಕಂದ? ಹಲೋ ಬೇಬೀಸ್, ವೆಲ್ಕಮ್ ಟು ದ ವರ್ಲ್ಡ್. ಆದರೆ ಬೇಬಿ ಇವು ಕುರಿ ತಿಕ್ಕೆ ವಾಪಸ್ಸು ತುರುಕಬೇಕು ಮಕ್ಕಳನ್ನ. ಯಾಕಂದರೆ ಅವಳು ಕಲರ್ ಹಾಕಿಲ್ಲ, ಅದಕ್ಕೆ. ದಟ್ಸ್ ವೈ. ಇಲ್ಲಿ ಹಾಯ್ ಮಕ್ಕಳ. ಯಾರು ದೃಷ್ಟಿ ಮಾಡಬೇಡ್ರಪ್ಪ, ಮಕ್ಕಳಿಗೆ ಚೆನ್ನಾಗಿರಲಿ. 1 2 3 4 5 ಹಾಕಿದ್ದಾಳೆ. 5 ಲವ್ ಯು 5 ಮುದ್ದು ಕುರಿ ಪಾಪ ಹಾಕಿದೆ. 5 ಬೇಬೀಸ್. ಕುರಿ ಮರಿ ಹಾಕಿದಾಳೆ. ಕುರಿ ಮರಿಗಳು ಹುಟ್ಟಿದಾವೆ, ಆದರೆ ಅವಳು ಕಲರ್ ಇಲ್ಲ. ಒಂದು ಬ್ಲ್ಯಾಕು ಎಲ್ಲ ಏನೇನೋ ಕಲರ್ ಹಾಕ್ಬಿಟ್ಟವಳೆ. ಅಮ್ಮನ ಕಲರ್ ಏನೇನೋ ಕಲರ್ ಹಾಕ್ಬಿಟ್ಟವಳು ಒಟ್ಟಿನಲ್ಲಿ. ಬಂಗಾರದ್ದು ಕುರಿ ಹ್ಯಾಪಿ ಮದರ್. ಈ ನನ್ನ ಮಕ್ಕಳು ಅವಳು ತಿನ್ನಲಿ ಅಂದರೆ ಇವ್ರಿಗೆಲ್ಲ ಬೇಕಂತೆ. ಒಂದು ಒಳ್ಳೆ ಬುದ್ಧಿ ಏನಾದರೂ ಕಲ್ತ್ಕೊಂಡಿದ್ದೀರಾ ಮನೇಲಿ? ಹಾಂ ಅಪ್ಪ, ಕಂಗ್ರ್ಯಾಚುಲೇಷನ್ ಅಪ್ಪ. ನಾಳೆ 40 ಪಾ. ನೋಡಮ್ಮ, ಅವಳು ಗಿಫ್ಟ್ ಕೊಟ್ಟಿದ್ದು ಮನೆ ಒಳಗೇನೆ ಎಷ್ಟು ಚೆನ್ನಾಗಿ ಡೆಲಿವರಿ ಮಾಡ್ಕೊಂಡವಳೆ. ಅವಳು 2 ದಿನದಿಂದ ಸ್ಕೆಚ್ ಆಗ್ತಾ ಇಲ್ಲ, ಹೋಗಿ ಮಲಿಕತ್ತಿದ್ಲು. ನೀಟಾಗಿ ಜಾಗ ಮಾಡ್ಕೊಂಡಿದ್ದಾಳೆ ಬೆಚ್ಚಿಗೆ ಮಕ್ಕಳಿಗೆ. ಗುಡ್ಡಮ್ಮ, ಒಳ್ಳೆ ಹುಡುಗಿಮ್ಮ ನಮ್ಮ ಕುರಿ. ಎಷ್ಟು ಗುಡ್ಡಮ್ಮ ಅವಳು. ಫಸ್ಟ್ ಟೈಮೇ ನಾವೇನು ಕಷ್ಟನೇ ಪಡೋಂಗಿಲ್ಲ. ಅಷ್ಟು ಚೆನ್ನಾಗೆ ಎಲ್ಲ ಹೇಳ್ತಾರೆ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸಿ ಅಂತ. ಅವ್ರು ನ್ಯಾಚುರಲ್. ಅವರು ನಾವೇನು ಅವ್ರಿಗೆ ಕೈಯಾಗ ಕೂಡ ಹಾಕಲ್ಲ. ಅವರು ಎಷ್ಟು ಕ್ಲೀನ್ ಮಾಡಿಕೊಂಡು ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾಳೆ ನೋಡಿ. ಎಲ್ಲ ಏನು ಗಲೀಜು ತಿಂದಿಲ್ಲ. ಆಮೇಲೆ ಬೆಕ್ಕು ಮಕ್ಕಳು ತಿನ್ಬಿಡುತ್ತೆ ಅಂತಾರಲ್ಲ, ಅದೆಲ್ಲ ಏನೂ ಇಲ್ಲ. ಯಾಕೆ ಗೊತ್ತಾ, ನಾನು ಡೆಲಿವರಿ ವಿಡಿಯೋ ತೋರಿಸ್ತೀನ ಅಂದರೆ ಬ್ಲಡ್ಡು ಅದು ಇದು ಎಲ್ಲ ಇರುತ್ತೆ. ಸೊ ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ಯೂಟ್ಯೂಬಲ್ಲೂ ಅವರು ಗಲೀಜೆಲ್ಲ ತಿನ್ನೋದನ್ನು ನಾವೆಲ್ಲ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ, ಯೂಟ್ಯೂಬಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತಾವಲ್ವಾ. ಸೊ ಅದಕ್ಕೆ ನಾವೇನು ತೋರ್ಸೋಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಅಷ್ಟೇ, ಜಾಸ್ತಿ ಏನೂ ತೊಗೊಂಡಿಲ್ಲ ಟೈಮ್ ಅವಳು. ಆಲ್ಮೋಸ್ಟ್ ಇವಾಗ 12 ಗಂಟೆ ಆಗ್ತಾ ಬಂತು. ಊಟ ಫಿನಿಶ್. ಮಕ್ಕಳು ಮುದ್ದು ಮಕ್ಕಳಮ್ಮ ನನಗೆ ಕೊಡೆಮ್ಮ. ಏನೇನ ಕಲರ್ ಹಾಕಿದ್ಯಾ ನೀನು? ಬೇಬಿ ಕಲರ್ ಇದೆ, ಬೇಬಿ ಕಲರ್. ಬೇಬಿ ನಿನಗೆ ಹುಟ್ಟಿರೋದು ಕಣ್ಲ, ಪ್ರೂವ್ ಆಯಿತು. ಬಾರ್ಲ. ಈ ಮಗು ಎಲ್ಲಿಂದ ಬಂತು? ಕರಿ ಎಲ್ಲಿಂದ ಬಂತು? ಇವರಮ್ಮ ಕರ್ಪಿ ಅಲ್ವಾ, ಕುರಿಯವರಮ್ಮ ಕರ್ಪಿ. ಸೊ ಅದಕ್ಕೆ ಬ್ಲಡ್ ಲೈನು ಅಲ್ಲೊಂದು ಕರ್ಪಿ ಬಂದಿರೋದು. ಮೊನ್ನೆ ಪಟಾಕಿ ಓದ್ಲು, ಈಗ ಚಿಕ್ಕ ಪಟಾಕಿ ಹುಟ್ಟಿದೆ ನಮ್ಮ ಕುರಿಗೆ. ಗಂಡು ಹೆಣ್ಣು ಇವೆಲ್ಲ ಹೇಳಕ್ಕಾಗಲ್ಲ. ಮುಟ್ಬಿಡ್ತೀಯ ನೀನು ಮಕ್ಳ ಕಳ್ಳಿ ನೀನು. ಹೌದು. ಇನ್ನ ಇದೆಯಾ? ಖಾಲಿ. ಸ್ನಾನ ಮಾಡ್ಕೋತಾಳೆ ಇವಾಗ. ಕುರಿ ಕುಂಡಿ ತೊಳ್ಕೊತಾಳೆ ಅಷ್ಟೇ, ಇನ್ನೇನೂ ಇಲ್ಲ ಪಾಪ. ಓನ್ಲಿ ಕುಂಡಿ ವಾಶ್. ಎಲ್ಲ ಗಲೀಜು ಮಾಡ್ಕೊಂಡಿದ್ದಾಳೆ ಅಂತ ಕುಂಡಿ ವಾಶ್ ಮಾಡಿದ್ರೆ ಆಯಿತು ಅಷ್ಟೇ. ಅವಳಿನ್ನ ಕಂಗ್ರ್ಯಾಚುಲೇಷನ್ ಹೇಳ್ದ ಅವನಿಗೆ. ಅವನು ಈ ನನ್ನ ಮಕ್ಕಳು ಎಷ್ಟು ತೀಟೆ ಮಾಡ್ತಾವ್ರೆ ನೋಡಮ್ಮ. ಅಲ್ಲಿ ಹಿಂದೆ ಮುಂದೆ ಆ ಮಗುಗೆ ತಿನ್ನಕ್ಕೆ ಸಿಗುತ್ತೆ ಅಂತ ಅವರು ನಮಗೆ ಇದು ಕೊಟ್ರಲ್ಲ. ಅವ್ರ ಹೆಸರೇನು? ಬಿಂದುನಾ? ಹೌದು, ಬೃಂದ ಅವರೇ. ನೀವು ಕೊಟ್ಟಿದ್ದ ಮನೆಯಲ್ಲಿ ನಿಮ್ಮ ಕುರಿನೇ ಡೆಲಿವರಿ ಮಾಡ್ಕೊಂಡಿದ್ದಾಳೆ. ನೀವು ಅವಳಿಗೆ ಅಂತಾನೆ ಮಾಡಿದ್ರಿ, ಅವಳಿಗೆ ಅಂತಾನೆ ಕೊಟ್ರಿ. ಮಗು ನೀವು ಕೊಟ್ಟಿದ್ದ ಮನೆ ಒಳಗಡೆನೆ ಡೆಲಿವರಿ ಮಾಡ್ಕೊಂಡಿದ್ದಾಳೆ ಇವತ್ತು. ನಿಮಗೂ ಬೇಗ ಪಾಪುಗಳಾಗಲಿ ಮನೇಲಿ, ನಂದ ಗೋಕುಲ ಆಗಲಿ. ನಮ್ದಾಯ್ತು, ನಂದ ಗೋಕುಲ. ಕಿಯಪಿಯಾ ಅಂತ ಶುರು ಆಯ್ತದೆ. ಅಮ್ಮ ನೋಡಿ, ಗುಲಾಬಿ ನೆಕ್ತಾಳೆ ಮಕ್ಕಳನ್ನ. ಕಚ್ತಾಳೆ ಮಗಳು. ಇಲ್ಲ ಸುಮ್ಮನೆ ಇರಮ್ಮ. ಮಕ್ಕಳು ನೋಡಕ್ ಬಂದ್ರೆ ಯಾಕಂಗ ಆಡ್ತೀರಾ? ಎಲ್ಲ ತಿಂಡಿ ತಗೊಬರ್ರಿ. ಮಕ್ಳು ನೋಡಕ್ ಬಂದ ಸುಮ್ಮನೆ ಲೋಪರು. ಬಾಣಂತಿ ಮನೆ ಏನೋ ತಗೊಂಬರ್ಬೇಕು ಇಡ್ಕೊಂಡು. ಗುಡ್ಡಮ್ಮ
ನಮ್ಮ ಮುದ್ದು ಮಕ್ಕಳಮ್ಮ ದೊಡ್ಡವ್ರು ಆಗ್ತಾ ಆಗ್ತಾ ಇನ್ಮೇಲಿಂದ ನೀನು ಮುಟ್ಬಿಡ್ತೀಯ ಅಂತ ಮುಟ್ಟಲ್ಲ ಬರೇ ನಾನು ಏಯ್ ಸುಮ್ಮನೆ ಇರಮ್ಮ ಅಂತಗ್ಗ ನಾನು ಏನು ಮಾಡಲ್ಲ ಕುರಿಮ್ಮ ನೀ ಗುಡ್ಗಲ್ಲಮ್ಮ ನೀನು ಮಕ್ಳ ಕಳ್ಳಿ ಅಲ್ಲ ನಾನು ಹ್ಯಾಪಿ ಕುರಿ ಬಂಗಾರಿ ಕುರಿ ಓಕೆ ಸೊ ಅವ್ರಿನ್ನ ಬೆಳವಣಿಗೆ ಆಗ್ತಾ ಇರ್ತಾರೆ ತೋರಿಸ್ತಾ ಇರ್ತೀವಿ ಮಕ್ಕಳು ಕಣ್ಬಿಡ್ತಾರೆ ಕಣ್ಬಿಟ್ಟ ಮೇಲೂ ತೋರಿಸ್ತೀವಿ ಸೊ ನೋಡ್ತಾ ಇರಿ ಮಕ್ಕಳಿಗೆ ಬ್ಲೆಸ್ ಮಾಡಿ ಹ್ಯಾಪಿ ಮದರ್ ಕುರಿ ಹ್ಯಾಪಿ ಮದರ್ಹುಡ್ ಎಣ್ಣೆಷ್ಟು ಅನ್ನೋಕ್ಕಿನ್ನ ಒಂದು ತಿಂಗಳು ಬೇಕು. ಏನು ಗೊತ್ತಾಗಲ್ಲ ಗೊತ್ತಾಗುತ್ತೆ. ಇವಾಗ ಇದು ಇದೆ ಆರೋಗ್ಯವಾಗಿರಲಿ ಚೆನ್ನಾಗಾಗಲಿ ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀವಿ ನಾವು. ಓಕೆ ಕಂಗ್ರ್ಯಾಚುಲೇಷನ್ಸ್ ಕುರಿಮಾ. ಅಷ್ಟಕ್ಕಂತ ಹಾಕಾಲೆ ಆಯ್ತು ತೋರಿಸ್ತೀನಿ. ಫೀಡಿಂಗ್ ಅವಳು ಯಾವ ಥರ ತಾಯಿ ಮಕ್ಕಳಿಗೆ ಯಾವ ರೀತಿ ಕ್ಲೀನಾಗೆ ಫೀಡಿಂಗ್ ಮಾಡಿಸ್ತಾಳೆ. ಕೆಲವೊಂದು ಬೆಕ್ಕಳು ಫೀಡಿಂಗೇ ಮಾಡಿಸಲ್ಲ, ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಅದಕ್ಕೆ ನಾನು ಅದನ್ನು ಬೆಳಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಫೀಡ್ ಮಾಡಿಸ್ಬೇಕು ಮಕ್ಕಳನ್ನ. ಯಾಕಂದರೆ ಕಣ್ಬಿಡೋಕ್ಕಿಂತ 1 ತಿಂಗಳು ಬೇಕು. ಅವಳು ಹೋಗಿ ಕೂತ್ಕೋತಾಳೆ. ಕೆಲವು ಮಕ್ಕಳು ಅವ್ರು ಹೋಗಲ್ಲ, ಇಲ್ಲಾಂದರೆ ಕೆಲವು ಮಕ್ಕಳು ಇವಳ್ದು ನಿಪ್ಪಲ್ಲಿ ಓಪನ್ ಆಗಿರಲ್ಲ. ಯಾವ ರೀತಿ ಫೀಡ್ ಮಾಡಿಸ್ಬೇಕು ತಾಯಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರೆ. ಸೊ ಇದು ಮಕ್ಕಳು ಇಂಟ್ರಡಕ್ಷನ್ ಆಗಿದೆ. ಇನ್ನು ಮುಂದಕ್ಕೆ ಬೇಜಾನ್ ಎಲ್ಲ ತೋರಿಸ್ತೀವಿ. ಬಾಣಂತನ ಇದೆ ನೆಕ್ಸ್ಟ್ ಬಾಣಂತನ ವಿಡಿಯೋಸ್.